ಸರ್ ನಿನ್ನೆ ಪ್ರೆಸ್ ಮೀಟು ತುಂಬ ಚೆನ್ನಾಗಾಯಿತು, ತುಂಬ ಎಲ್ಲದಕ್ಕೂ ಕ್ಲಾರಿಟಿ ಕೊಟ್ರಿ. ಬಟ್ UI ಮತ್ತು ಮ್ಯಾಕ್ಸ್ನ ಬಗ್ಗೆ ಮಾತಾಡೋಂಥ ಒಂದು ವಿಷಯ ಅದು ಗೊಂದಲ ಕ್ರಿಯೇಟ್ ಮಾಡಿದೆ, ಅದಕ್ಕೊಂದು ಸ್ಪಷ್ಟೀಕರಣ ಬೇಕು. ಸರ್ ನಮಸ್ಕಾರ. ಈಗ ನಿನ್ನೆ ಮಾತಾಡಿದೆ, ಹೌದು. ಯಾಕಂದರೆ ನಮ್ಮ ಉಪೇಂದ್ರ ಸರ್ದು ಹತ್ತಿರದಿಂದ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಅವರು ಒಂದು ಆಫೀಸ್ ಮಾಡಿದಾಗ ಒಂದು 20 ವರ್ಷದ ಕೆಳಗಡೆ ನಮ್ಮ ಆಫೀಸ್ ಪಕ್ಕದಲ್ಲೇ ಇತ್ತು. ಸತ್ಯ ಅನ್ನೋ ಸಿನಿಮಾ ಮಾಡೋಕ್ಕೆ ಮೊದಲು ಸತ್ಯ ಅಂತ ನಮ್ಮದು ಒಂದು ಸಬ್ಜೆಕ್ಟ್ ಇದೆ, ಮಾಡಿ ಸಾವುಕಾರ್ಯ ಅಂತ ಕೇಳೋದು ನಮ್ಮನ್ನ ಓಮ್ ಸಿನಿಮಾನ. ಹಂಗಾಗಿ ನಮ್ಮ ಅವ್ರ ಮೇಲೆ ಒಳ್ಳೆ ಪ್ರೀತಿ ಇಟ್ಕೊಂಡಿದ್ವಿ. ಸುಮಾರು ಈ ಹಲವಾರು ವರ್ಷಗಳಿಂದ ಅವರು ಡೈರೆಕ್ಷನ್ ಮಾಡಿರೋದು ಬಂದ ತಕ್ಷಣ ನಮಗೆಲ್ಲ ಖುಷಿ ಆಯಿತು. ಅದಲ್ಲದೆ ನಮಗೆ ಅಲ್ಲಿ ಆ ಮೂವಿ ರಿಲೀಸ್ ಆದ ತಕ್ಷಣ ಮಾರ್ನಿಂಗ್ ಸ್ವಲ್ಪ ಏನೋ ಆಡಿಯನ್ಸ್ ಕಡೆಯಿಂದ ಡಿಸೈಡ್ ಒಪಿನಿಯನ್ ಬರ್ತಾಯಿತ್ತು. ಮ್ಯಾಟ್ನಿಂದ ಹೆವಿ ಫುಲ್ ಆಗೋಯ್ತು. ಯು ಐ ಹೇಗಾಯ್ತಂದರೆ ಆಲ್ ಸೋಸ್ ಫುಲ್ ಸರ್. ನೀವು ನಂಬರಿ ಬಿಡ್ರಿ 3-4 ಡೇಸು ನನ್ನಲ್ಲಿ ರೆಕಾರ್ಡ್ ತೋರಿಸ್ತೀನಿ, ಆಲ್ ಸೋಸ್ ಫುಲ್ ಆಗಿದೆ. ಹಂಗಾಗಿ 5ನೇ ದಿನ ಮ್ಯಾಕ್ಸನು ಮೂವಿ ಬರುತ್ತೆ. ಬಂದಾಗ ಸ್ವಲ್ಪ ಡ್ರಾಪ್ ಆಯಿತು. ನನಗೆ ಅನ್ನಿಸ್ತು ಒಂದು ವಾರ 2 ವಾರ ಬಿಟ್ಟು ಬಂದಿದ್ರೆ ಇಬ್ಬರು ಶೇಪ್ ಆಗೋರು, ಮ್ಯಾಕ್ಸ್ನು ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇದನ್ನು ಪಿಕಪ್ ಆಯಿತು, ಏನು ನಡೀತಾ ಇದೆ. 2 ಸಿನಿಮಾಗಳು ಸಕ್ಸಸ್ ಅಂತಲೇ ನಾನು ಇದರಲ್ಲಿ ಹೇಳಿದ್ದೀನಿ. ಅದರಲ್ಲಿ ಕೆಲವರು ಗೊಂದಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಮಾರ್ಕ್ಸ್ ಬಂದ ತಕ್ಷಣ ನಮಗೆ ಇದು ಡ್ರಾಪ್ ಹೋಗೋಯ್ತು ಅಂತ ಒಬ್ಬ ಅಧ್ಯಕ್ಷ ಹೇಳಿದ್ದಾನೆ. ಅದು ಟೋಟಲಿ ರಾಂಗು. ಅದನ್ನು ನಾವು ಖಂಡಿಸ್ತೀವಿ. ನಮಗೆ ಸ್ವಲ್ಪ ಇದರಲ್ಲಾಗತ್ತೆ ಅನ್ನೋದು ನಾವು ಸ್ವಲ್ಪ ಟೀಕೆ ಟಿಪ್ಪಣಿಗಳು ಬಂತು. ಆದರೆ ನಾನು ಒಂದು ನಮ್ಮ ಉಪೇಂದ್ರ ಅವ್ರ ಮೇಲೆ ಒಂದು ಗೌರವಕ್ಕೆ, ಅದು ಆ ಪಿಕ್ಚರ್ ಹೋಗ್ತಾಯಿದ್ದ ಸಕ್ಸಸ್ ಆಗಿ ಹೋಗ್ತಾ ಇರೋದನ್ನು ಡಿಸ್ಟರ್ಬ್ ಮಾಡಿ ಆಗತ್ತೇನೋ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅದನ್ನು ಆ ಮಾತನ್ನಲ್ಲಿ ಹೇಳ್ಬೇಕಾಗಿ ಬಂತು. ಅದೇ ರೀತಿ ನಮ್ಮಲ್ಲಿ ಈಗ ಒಂದು ಸುಮಂತ್ರ ಸಂಜು ಗೀತಾ ಅವ್ರು ಅನೌನ್ಸ್ ಮಾಡಿದ್ರು ಪೇಪರಲ್ಲಿ. ನಾನು ಮುರ್ತರ್ಜಿ ತಗೊಂಡು ನನ್ನ ಕಾಳಜಿ ಏನು ಗೊತ್ತಾ, ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿ ಆಗಬೇಕು. ಅಟ್ಲೀಸ್ಟ್ ಮುಂದೆ ಸಿನಿಮಾಗಳಿಲ್ಲ, 1 ವಾರ ಬಿಟ್ಟು 1 ವಾರ ಬಂದಾಗ ನಮಗೂ ಫೀಡ್ ಆಗುತ್ತೆ, ನಾವು ಸೇಫಾಗಿರ್ಬೋದು. ಇಂಡಸ್ಟ್ರಿಯಲ್ಲಿ ಎಲ್ಲರೂ ದುಡ್ಡು ಮಾಡಬೇಕು ಅನ್ನೋದು ನನ್ನ ಉದ್ದೇಶ, ನನ್ನ ಏಮ್ ಆಗಿತ್ತು. ಹಾಗಾಗಿ ಅದನ್ನು ಹೇಳ್ದೆ ಹೊರತು ನಾವು ಯಾವುದೇ ಪಿಕ್ಚರಿಂದ ಯಾವುದೇ ಕಿಲ್ಲಾಗೋಯ್ತು ಅನ್ನೋದು ಮಾತು ನಮ್ಮಲ್ಲಿ, ನನ್ನ ಅಭಿಪ್ರಾಯ ಅದಿರಲಿಲ್ಲ. ನನ್ನ ಅಭಿಪ್ರಾಯನೇ ಬೇರೆ ಇತ್ತು. ಯಾಕೆ ಸರ್ ಈ ಥರ ಆಗಿದೆ. ಕೆಲವು ಯೂಟ್ಯೂಬಲ್ಲಿ ಹೇಳಿದ್ದು ನಿಜ, ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳಿದ್ದೀನಿ ನೋಡಿ ಸರ್. ಅವ್ರನ್ನ ಇಬ್ಬರನ್ನೂ ಕರೆದಿದ್ದೀನಿ. ಯಾರನ್ನ? ಸಂಜು ಗೀತಾ ನಮ್ಮ ಕಿಟ್ಟಿ ಸರ್ನ, ಆಮೇಲೆ ಸುಮಂತ್ರ ತರುಣ್ ಅವ್ರನ್ನ ಇಬ್ಬರನ್ನೂ ಕರೆದಿದ್ದೀನಿ ಸರ್. ಇಬ್ಬರು ಒಂದೇ ಸಲ ಇದು ಅನೌನ್ಸ್ ಮಾಡಿದ್ದೀರಿ ಸರ್. 2 ಕನ್ನಡ ಸಿನಿಮಾಗಳೇ. ಈ ಥರ ಮುಂದಕ್ಕೆ ಯಾವುದು ದೊಡ್ಡ ಸಿನಿಮಾ ಇಲ್ಲ. ಯಾರು ನೀವು ನಾವೇನು ಅವ್ರಿಗೆ ರಿಸ್ಟ್ರಿಕ್ಷನ್ ಕೊಟ್ಟಿಲ್ಲ, ನೀವೇ ಇಬ್ಬರು ಮಾತಾಡ್ಕೊಂಬಿಡು, ಒಬ್ಬರು ಮುಂದೆ ಹೋಗಿ ಅನ್ನೋ ರೀತಿ ನಾವು ನಮ್ಮ ಚಾಂಬ್ರಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದು ಉಂಟು. ಅದರಿಂದ ಅದನ್ನು ಪ್ರಸ್ತಾಪ ಮಾಡಿದೆ ಹೊರತು ಇದು ಬಂದ ತಕ್ಷಣ ಅದು ಇದರದಲ್ಲಿ ಹೋಗ್ಬಿಡ್ತು ಹಾಗೆ ಹೀಗಂತ ಏನು ನಾನು ವರ್ಡ್ಗಳು ಯೂಸ್ ಮಾಡಿಲ್ಲ. ಆವತ್ತೂ ನಮಗೆ ನಾವು ಬಂದು ಇಲ್ಲಿ ಅಧಿಕಾರ ತಗೊಂಡ ತಕ್ಷಣ 2 ಕನ್ನಡ ಸಿನಿಮಾಗಳು ಹಿಟ್ಟಾಗಿದ್ದಾವೆ, ಭಾರಿ ಚೆನ್ನಾಗಿ ಹೋಗ್ತಾಯಿದ್ವು ಅನ್ನೋದು ಹೇಳ್ಕೊಂಡಿದ್ದು ಹೆಮ್ಮೆ ನನಗಿತ್ತು. ಅದೊಂದು ಇದರಲ್ಲಿ ಆ ದಾಟಿಯಲ್ಲಿ ಹೇಳಿದ್ರೆ ಹೊರತು ಬೇರೆ ರೀತಿ ಯಾವುದೇನೋ ಅದಕ್ಕೆ ಅರ್ಥ ಕಲ್ಪಿಸ್ಕೋಬೇಡಿ. ನಮ್ಮ ಪ್ರೇಕ್ಷಕರಿಗಾಗ್ಬೋದು, ನಮ್ಮ ಪ್ರೊಡ್ಯೂಸರ್ಸ್ಗಾಗ್ಬೋದು, ಅಥವಾ ಇನ್ನೇ ಇದರ ಮೀಡಿಯಾವರಾಗಲಿ ಯಾವುದೇ ರೀತಿ ನಾನು ತಪ್ಪು ಹೇಳಿಕೆ ಕೊಟ್ಟಿಲ್ಲ ಅಂತ ನನ್ನ ಉದ್ದೇಶ. ನಾನು ಹಾರ್ಟ್ಫುಲ್ಲಿ ಮಾತಾಡಿದ್ದೀನಿ, ಅಂದರೆ ಹೃದಯದಿಂದ ಮಾತಾಡಿದ್ದೀನಿ. ಅಂದರೆ ನಿಮ್ದೇನೋ UI ಸಖತ್ತಾಗಿ ಹೋಗ್ತಾ ಇತ್ತು, ಮ್ಯಾಕ್ಸ್ ಇನ್ನೊಂದು ಚೂರು ಲೇಟ್ ಆಗಿದ್ದರೆ ಅದನ್ನು ಹಿಟ್ ಆಗ್ತಿತ್ತು, ಚೆನ್ನಾಗಿ ಸರ್ 2 ಹಿಟ್ಟಾಗಿದ್ದಾವೆ, 2ನೇ ಮಾತಿಲ್ಲ. ನನ್ನ ಪ್ರಕಾರ ನಮ್ಮ ಸಿನಿಮಾ ಥಿಯೇಟ್ರ್ ಎಲ್ಲರೂ ನೀವು ನೋಡಿ, ಕಲೆಕ್ಷನ್ಸ್ ತೆಗೆದು ನೋಡಿ, 2 ಹಿಟ್ಟಾಗಿದ್ದಾವೆ. ನಾವು ಬಂದ ತಕ್ಷಣ 2 ಅದನ್ನು ನೀವೇನೋ ತಪ್ಪು ಕಲ್ಪನೆಗಳು ಮಾಡಿಕೊಂಡು ಅವರಿಂದ ಇವರು ಇದಾದರು, ಇವರಿಂದ ಅವರು ಇದಾದ್ರು ಅನ್ನೋದು ಯಾವುದೂ ನೀವು ತಿಳ್ಕೊಬೇಡಿ. ಓಕೆ, ಒಂದು ಫೈನಲ್ ವರ್ಡ್ ಏನು ಹೇಳ್ತೀರಾ? ಅಂದರೆ ಇಬ್ಬರು ನಿರ್ಮಾಪಕರು, ಈ ಕಡೆ ಶ್ರೀಕಾಂತ್ ಅವರು ದೊಡ್ಡ ಮಟ್ಟದ ಪ್ರೊಡ್ಯೂಸರು, ಅಂದರೆ ಇಂಡಸ್ಟ್ರಿಗಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಿದ್ದಾರೆ, ಈ ಕಡೆ ಮ್ಯಾಕ್ಸ್ ಕೂಡ ದೊಡ್ಡ ವೇಲು ಅವರು ಬೇಕಾದವ್ರೆ, ಶ್ರೀಕಾಂತ್ ಅವರು ಬೇಕಾಗಿರೋ. ನಾನು ಬಂದ ತಕ್ಷಣ ಏನು ಮಾಡ್ತಾನೆ ಅನ್ಕೊಂಡು ಸರ್, ನಾನು ಕಾಳಜಿ ತೊಗೊಂಡು ಯಾವುದೇ ಕನ್ನಡ ಸಿನಿಮಾ ಬರಲಿ ಅವ್ರಿಗೆ ಒಂದು ಮೆಸೇಜ್ ಕಳಿಸ್ತಾಯಿದ್ವಿ, ಬೆಸ್ಟ್ ಆಫ್ ಲಕ್ ಅಂತ ಒಂದು ಲೆಟ್ರ್ ಮುಖಾಂತರ ತಿಳಿಸ್ತಾಯಿದ್ದೀನಿ. ನಿಮ್ಮದು ಒಳ್ಳೆ ಸಕ್ಸಸ್ ಆಗಲಿ ಅನ್ನೋದು ಒಂದು ನನ್ನ ಇದರಿಂದ ನಡ್ಕೊಂಡು ಬರ್ತಾಯಿದೆ.
ಓಕೆ, ಒಂದು ಸುದೀಪ್ ಅವ್ರಿಗೆ ಮತ್ತು ಸುದೀಪ್ ಅವ್ರಿಗೆ ಮತ್ತು ಉಪೇಂದ್ರ ಅವ್ರಿಗೆ ಒಬ್ಬ ಅಧ್ಯಕ್ಷರಾಗಿ ಏನಕ್ಕೆ ಇಷ್ಟಪಡ್ತೀರಿ? ಅಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ನೆಕ್ಸ್ಟ್ ಅವರು. ಸರ್, ನಮ್ಮ ಕಾಲದಲ್ಲಿ ಅವ್ರ ಸಿನಿಮಾಗಳು ಹೆಚ್ಚಿಗೆ ಬರಲಿ ಸರ್. ಅವ್ರಿಗೆ ಕೇಳ್ಕೊಳ್ಳೋದು ನಾನು ಇಷ್ಟೇ, ಒಂದು 4 ವರ್ಷಕ್ಕೋ 3 ವರ್ಷಕ್ಕೋ ಅಂತ ಸೀಮಿತ ಮಾಡಬೇಡಿ. ತಾವು ಮೊದಲೆಲ್ಲ ಮಾಡ್ತಾಯಿದ್ರಿ, ವರ್ಷಕ್ಕೊಂದು ಸಿನಿಮಾ ಬರೋ ಥರ ತಾವು ಗಮನ ಇಟ್ಟು ಮಾಡಿರಿ ಅಂತೇಳಿ ಅವರಲ್ಲಿ ನಾನು ಆರ್ಡ್ರಲ್ಲ ಪ್ರಾರ್ಥನೆ ಮಾಡ್ತೀನಿ. ಸುದೀಪ್ ಇಬ್ಬರು ನಮಗೆ ಪರಿಚಯ ಆಗಿರೋದ್ರಿಂದ ನಾನು ಅವ್ರದ್ದು ಮಾಡಬೇಕನ್ನೋದು ಒಂದು ಕನಸಿತ್ತು, ಅದು ನನ್ನ ಕೈಯಲ್ಲಿ ಆಗಿಲ್ಲ. ಸುದೀಪ್ ಸರ್ದು ಮಾಡಬೇಕಂತೇಳಿ ಅವ್ರಿಗೆ ಒಂದು ಕಿಚ್ಚ ಟೈಮಲ್ಲೇ ನಾನು ಅಡ್ವಾನ್ಸ್ ಮಾಡಿದ್ದೆ. ಆದರೆ ನಾನು ಮಾಡ್ಕೊಳ್ಳೋಕೆ ಆಗಿಲ್ಲ. ನಂಗೆ ಸರಿಯಾದ ಸಬ್ಜೆಕ್ಟು, ಸರಿಯಾದ ಡೈರೆಕ್ಟ್ರು ನಮ್ಮ ಕೈಗೆ ಯಾರು ಸಿಕ್ಕಿದ ಕಾರಣ ಅದನ್ನು ಮಾಡಿಸೋಕ್ಕಾಗಿಲ್ಲ. ಬಿಡಿ, ಮುಂದಕ್ಕೆ ಏನಾರು ಆದರೆ ಮಾಡೋಕ್ಕೆ ಅವಕಾಶ ದೇವರು ಕಲ್ಪಿಸ್ತಾರೇನೋ, ನೋಡೋಣ. ಓಕೆ, ಈಗ ನಿಮ್ಮ ಸಮಿತಿ ಎಲ್ಲ ಹೇಗಿದೆ? ಅಂದರೆ ನೆಕ್ಸ್ಟು ಅಂದರೆ ಅಧಿಕಾರ ತೊಗೊಂಡು ಸರ್, ನಮ್ಮ ಟೀಮ್ ಭಾರಿ ಚೆನ್ನಾಗಿದೆ ಸರ್. ಎಲ್ಲರೂ ಭಾರಿ ಸಪೋರ್ಟ್ ಮಾಡ್ತಾಯಿದ್ದಾರೆ, ನಮ್ಮ ಆಫೀಸ್ ಬೇರರ್ಸು. ನೋಡೋಣ ಸರ್, ನಾವು ಕೆಲವು ಇದು ಹಾಕ್ಕೊಂಡಿದ್ವಿ, ಯೋಜನೆಗಳು ಹಾಕ್ಕೊಂಡಿದ್ವಿ. ನಮ್ಮ ಪೀರಿಯಡಲ್ಲಿ ಏನಾರು ಆಗ್ತವೆ ಅಂತ ನೋಡೋಣ ಸರ್. ಎಸ್, ಥ್ಯಾಂಕ್ ಯು ಸರ್. ನಮಸ್ಕಾರ.